ಎಲ್ರಿಗೂ ನಮಸ್ಕಾರ. ಇದನ್ನು ಹೆಚ್ಚು ಆರ್ಗನೈಸ್ ಮಾಡಿರೋರು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು. ಅವರು ಶ್ರೀವತ್ಸ ಆಗಿರ್ಬೋದು, ನಾಗರಾಜ್ ಆಗಿರ್ಬೋದು, ನಮ್ಮ ಹುಡುಗ ಆಗಿರ್ಬೋದು, ಅವರೆಲ್ಲರೂ ಕೂಡ ನನಗೆ ಗೊತ್ತಿರ್ತಕ್ಕಂಥವ್ರು. ನಾನು ಬೆಳಗ್ಗೆನೇ ಯಾಕೆ ಬಂದೆ ಅಂತಂದರೆ, ನಾನು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ರೆ ಕೇಳೋದಕ್ಕಿಂತ ಆಲಿಸೋದು ಜಾಸ್ತಿ. ಅಂದರೆ ಸಂಗೀತ ಆಲಿಸ್ತೀವಲ್ಲ, ಆ ಥರ ಬಂದಾಗ ಬೇರೆ ಬೇರೆ ಮಾತಾಡೋದು, ಎದ್ದೋಗೋದು ಅವೆಲ್ಲನೂ ಕೂಡ ಮಾಡಲ್ಲ. ತುಂಬ ಇಂಟ್ರೆಸ್ಟಿಂಗ್ ವಿಚಾರ ಇದು. ನಾನೇ ಕೆಲವು ಮಾಹಿತಿಗಳನ್ನು ಕೇಳಬೇಕು ಅನ್ನುವಂಥ ಸಂದರ್ಭದಲ್ಲಿ ಯಾವ ಫಾರ್ಮೇಟಲ್ಲಿ ಯಾಕೆ ಕೇಳಬೇಕು, ಯಾವ ಥರ ಪ್ರಶ್ನೆಗಳನ್ನು ಕೇಳಬೇಕು, ಈ ಥರದ್ದೆಲ್ಲ ಅರ್ಧಂಬರ್ಧ ಆರ್ಟಿಕಲ್ಗಳನ್ನು ಓದಿ ಪ್ರಾಕ್ಟಿಕಲ್ಲಾಗಿ ಕಷ್ಟ ಆಗಿತ್ತು ನಮಗೆ. ಅದು ನಾನು ಬೆಳಗ್ಗೆಯಿಂದ ಗಮನಿಸಿದ್ದೀನಿ. ಇಷ್ಟೊಂದು ಶಿಸ್ತುಬದ್ಧವಾಗಿ ನಡೆದಿರುವಂಥ ಒಂಥರ ಶಿಬಿರ ನಡೆದಂಗೆ ನಡೀತು ಇದು. ನಾವು ಅನೇಕ ಶಿಬಿರಗಳಲ್ಲಿ ಭಾಗವಹಿಸಿದ್ದೀವಿ. ಬಂದಂಥವ್ರೆಲ್ಲರೂ ಕೂಡ ನನಗೆ ಮೊದಲಿಗೆ ಆಶ್ಚರ್ಯ ಆಯಿತು. ಎಲ್ಲ ಕೊರಳಿಗೆ ಪಟ್ಟಿ ಹಾಕಿದ್ದಾರೆ, ಎಲ್ಲ ಬಿಳಿ ಬಟ್ಟೆನಲ್ಲಿ ಬಂದಿದ್ದಾರೆ. ಇದೇನು ಎಲ್ಲ ಒಂಥರ ಶಿಸ್ತಿದ್ದಾಗಿತ್ತು. ಆಮೇಲೆ ತುಂಬ ಖುಷಿಯಾದಂಥ ವಿಚಾರ. ಮತ್ತು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಆಗಮಿಸಿದ್ದೀರಿ. ಕಾಟಾಚಾರದ್ದೇನು ಆಗಿರಲಿಲ್ಲ. ಮತ್ತು ನಮ್ಮ ಎಲ್ಲರನ್ನ ಒಂದು ರೀತಿ ಗಮನವಿಟ್ಟು ಕೇಳುವ ರೀತಿಯಲ್ಲಿ ಇವತ್ತು ಏನು ಸಂಪನ್ಮೂಲ ವ್ಯಕ್ತಿಗಳಾಗಿ ಬಂದಿದ್ದಂಥ ಇಬ್ಬರು ಮಹನೀಯರು ಕೂಡ ತುಂಬ ಅಚ್ಚುಕಟ್ಟಾಗಿ, ತುಂಬ ಒಂದು ರೀತಿ ಕತೆ ಹೇಳ್ದಾಗೆ, ಅದು ಇದೇನೋ ಬೋರ್ ಆಯ್ತಲ್ಲಪ್ಪ, ಏನೋ ಹೊಡಿತಾ ಇದ್ದಾರಲ್ಲ ಅಂತ ನಮ್ಗೆ ಯಾರಿಗೂ ಅನ್ನಿಸ್ಲೇ ಇಲ್ಲ. ಮತ್ತು ಕೇಳುವಂಥವರು ಕೂಡ ನಿಶಬ್ದತೆಯಿಂದ ಕೇಳ್ತಾಯಿದ್ರು. ಒಂದು ರೀತಿ ಕತೆ ಹೇಳ್ದಾಗೇನೆ, ಮಕ್ಕಳ ಕತೆ ಹೇಳ್ದಾಗೇನೆ ಭಾರಿ ಚೆನ್ನಾಗಿ ವಿವರವಾಗಿ ತಿಳಿಸಿದ್ರು. ಹಾಗಾಗಿ ನಾನು ವೈಯಕ್ತಿಕವಾಗಿ ಹೆಚ್ಚು ಏನೋ ವಿಷಯಗಳನ್ನು ತಿಳ್ಕೊಂಡಂಗೆ ಆಯಿತು. ಹಾಗಾಗಿ ನಾನು ಬೆಳಗ್ಗೆ ಆ ಕಾರಣಕ್ಕೆ ಸಲುವಾಗಿ ಬಂದಿದ್ದೆ. ಏಕೆಂದರೆ ನಮ್ಮ ಶಿಷ್ಯ ಈಗ ಮಾಹಿತಿ ಹಕ್ಕಿನ ಕಮಿಷನರ್ ಆಗಿದ್ದಾನೆ. ಅದೊಂದು ಖುಷಿ ನಮಗಿದೆ. ಅದ್ರ ಜೊತೆಗೆ ನಮಗೂ ಕೂಡ ತಿಳ್ಕೊಳ್ಬೇಕು ಅನ್ನುವಂಥದ್ದು, ಬೇರೆಯವ್ರಿಗೆ ಹೇಳಬೇಕು ಅನ್ನುವಂಥದ್ದು. ನಮ್ಮದೆಲ್ಲ ಯಾರಿಗೂ ಈ ಥರದ ಸಾರ್ವಜನಿಕವಾದಂಥ ಬದುಕಿನಲ್ಲಿ ನಾವು ಇರೋದರಿಂದ ಹೇಗೆ ಮಾಹಿತಿಯನ್ನು ಕೇಳಬೇಕಾಗ್ತದೆ ಅನ್ನುವಂಥ ವಿಚಾರಗಳನ್ನು ಹೇಳಬೇಕು ಅಂದಾಗ ಮೇಷ್ಟ್ರು ನಾವು ಮೂಲತಃ. ಹಾಗಾಗಿ ನಾವು ಹೆಚ್ಚು ತಿಳ್ಕೊಳ್ಬೇಕು ಅನ್ನೋಂಥ ಕಾರಣಕ್ಕೆ ಸಲುವಾಗಿ ನಾನು ಬೆಳಗ್ಗೆ ಏನು ಬಂದಿದೆ. ತುಂಬ ಅಚ್ಚುಕಟ್ಟಾಗಿ ನಡೆದಿದೆ. ಮತ್ತು ಒಂದು ಧನ್ಯವಾದಗಳು ನಮ್ಮ ಇಬ್ಬರು ಸಂಪನ್ಮೂಲ ವ್ಯಕ್ತಿಗಳಿಗೆ. ಮತ್ತು ನಮ್ಮ ಉಸ್ತುವಾರಿ ಮಂತ್ರಿಗಳು ಇದನ್ನು ದುರ್ಬಳಕೆ ಮಾಡ್ಕೊಳ್ಬೋದು ಅನ್ನುವಂಥ ಮಾತನ್ನು ಹೇಳಿದ್ರು. ಕೆಲವು ಸಂದರ್ಭದಲ್ಲಿ ನಮಗೆಲ್ಲರೂ ಕೂಡ ಅನ್ನಿಸ್ತದೆ, ದುರ್ಬಳಕೆ ಆಗಿರ್ಬೋದು, ಅಥವಾ ಇವನು ಈ ಥರದ ಪಕ್ಕದ ಬಿಲ್ಡಿಂಗಿನ ಮೂಡಾದಲ್ಲಿ ಈ ಥರದ್ದೆಲ್ಲ ಕೇಳ್ತಾ ಇದ್ದಾರೆ. ಇದರಲ್ಲಿ ವೈಯಕ್ತಿಕವಾದಂಥದ್ದಕ್ಕಿಂತ ಸಾರ್ವಜನಿಕವಾದಂಥ ವೈಯಕ್ತಿಕವಾದಂಥದ್ದು ಯಾವುದೋ ಒತ್ತಡದಿಂದ ಕೇಳ್ತಾ ಇರ್ಬೋದು ಅಂತೆಲ್ಲ ನಮ್ಗೆ ಅನಿಸುತ್ತೆ. ಅವ್ರು ಏನೇ ಅನ್ನಿಸ್ಲಿ, ನನಗೆ ಹೇಳೋದೇನು ಅಂತಂದರೆ, ನಾವು ಸರಿ ಇದ್ದರೆ ಅಥವಾ ಕಚೇರಿ ಸರಿ ಇದ್ದರೆ ಯಾರು ಏನಾರ ಕೇಳ್ಕೊಳ್ಳಿ, ಅದಕ್ಕೆ ನಾವು ಅಂಜಬೇಕಾದಂಥ ಆಫೀಸರ್ಸು ಅಥವಾ ಇನ್ಯಾರು ಅಧಿಕಾರಿಗಳು ಅಂಜಬೇಕಾಗಿಲ್ಲ. ನಡೆದಿರುವಂಥ ವಿಚಾರಗಳನ್ನು ಅವ್ರು ಕೊಡಬೇಕು. ಅವರು ಅದೆಲ್ಲ ದುರ್ನಡತೆ ಅಥವಾ ಇನ್ಯಾವುದಕ್ಕೋ ಬಳಸ್ತಾರೆ ಅನ್ನುವಂಥದ್ದು ಯಾಕೆ ಅನ್ಕೋಬೇಕು ಅವರು. ಸೊ ಹಾಗಾಗಿ ಏನು ಮಾಹಿತಿಯನ್ನು ಕೇಳಿರ್ತೀವೋ ಆ ಮಾಹಿತಿಯನ್ನು ಧೈರ್ಯವಾಗಿ ಕೊಡ್ಬೋದು ಅವರು. ಯಾರೇ ಕೇಳಲಿ, ಏನೇ ಕೇಳಲಿ, ಅದನ್ನು ನಾವು ದೇಶದ ಅಥವಾ ಒಂದು ಸಾಮರಸ್ಯಕ್ಕೆ ತೊಂದರೆ ಆಗುವಂಥ ಅಥವಾ ಕೋಮುಗಲಭೆಯನ್ನು ಉಂಟು ಮಾಡುವಂಥ ಅಥವಾ ಭದ್ರತೆಗೆ ತೊಂದರೆ ಆಗುವಂಥ ವಿಚಾರಗಳನ್ನು ಬಿಟ್ಟು ಇನ್ನೇ ಯಾವುದೇ ವಿಚಾರಗಳನ್ನು, ಕೆಲವು ವೈಯಕ್ತಿಕವಾದಂಥ ಮಾಹಿತಿಗಳು ಬೇಕಾಗಿಲ್ಲ ಅನ್ನೋದನ್ನು ಅವರು ವಿಶದವಾಗಿ ಹೇಳಿದ್ದಾರೆ. ಯಾತಕ್ಕೆ ಬೇಕಾಗ್ತದೆ, ಇದನ್ನು ಕೇಳ್ಬೋದು, ಮಾರ್ಕ್ಸನ್ನು ಕೇಳ್ಬೋದು, ಅವರ ಇನ್ಯಾವುದೋ ವಿಚಾರಗಳನ್ನು ಕೇಳಬಾರ್ದು ಅನ್ನೋಂಥ ಎಲ್ಲ ವಿಚಾರಗಳನ್ನು ತಿಳಿಸಿದ್ದಾರೆ. ಮತ್ತು ಇದು ಒಂದು ರೀತಿ ಚಳುವಳಿ ರೂಪದಲ್ಲಿ ಆಗಬೇಕು. ಈಗ ಏನು ಕೆಲವು ಯಾದಗಿರಿನಿಂದ ಈಗ ತಾನೇ ಇನ್ನು ಪ್ರಾರಂಭ ಆಯಿತು, ಬೆಳಗಾಂನಿಂದೆಲ್ಲ ಕೆಲವರೆಲ್ಲ ಬಂದಿದ್ದಾರೆ, ನಾವು ವಿಚಾರಿಸ್ದೆ. ಹಾಗಾಗಿ ತಾಲೂಕಿನಲ್ಲೂ ಕೂಡ ಇದಾಗಬೇಕು. ಇದು ಒಂದು ರೀತಿ ಮಾಹಿತಿ ಹಕ್ಕು ಏನಿದೆಯಲ್ಲ, ಇದು ನಿಜವಾಗ್ಲೂ ಕೂಡ ಒಂದು ಸರ್ಕಾರವನ್ನು ಸರಿದಾರಿಗೆ ತರುವ ಅಥವಾ ಸಾರ್ವಜನಿಕ ಕೆಲಸಗಳು ಸರಿದಾರಿನಲ್ಲಿ ಆಗಬೇಕು, ಅರ್ಹರಿಗೆ ತಲುಪಬೇಕು. ಕೇಂದ್ರ ಸರ್ಕಾರದ, ರಾಜ್ಯ ಸರ್ಕಾರದ ಸುಮಾರು 600 ಯೋಜನೆಗಳಿವೆ. ಅದರಲ್ಲಿ PDO ಆಗಿರ್ಬೋದು ಅಥವಾ ಇನ್ಯಾವುದೋ ಅಲ್ಪಸಂಖ್ಯಾತರ ಇಲಾಖೆ ಆಗಿರ್ಬೋದು, ಹಿಂದುಳಿದ ವರ್ಗಗಳ ಇಲಾಖೆ ಆಗಿರ್ಬೋದು, ಅಂಬೇಡ್ಕರ್ ನಿಗಮ ಆಗಿರ್ಬೋದು, ಕೆಂಪೇಗೌಡ ನಿಗಮ ಆಗಿರ್ಬೋದು, ಅಥವಾ ವಾಲ್ಮೀಕಿ ನಿಗಮ ಆಗಿರ್ಬೋದು. ಅಲ್ಲಿರುವಂಥ ಎಲ್ಲ ಸೌಲಭ್ಯಗಳು ಎಲ್ರಿಗೂ ಗೊತ್ತೇ ಇಲ್ಲ. ಗ್ರಾಮೀಣ ಪ್ರದೇಶದಲ್ಲಿರೋರಿಗೂ ಕೂಡ ಗೊತ್ತಿಲ್ಲ, ನಗರದಲ್ಲಿರ್ತಕ್ಕಂಥವ್ರು ಬಹುತೇಕರಿಗೆ ಗೊತ್ತಿಲ್ಲ. ಹಾಗಾಗಿ ಆ ಥರದ
ಏನು ಯಾರ್ಯಾರಿಗೆ ಅರ್ಹರು ಯಾರಿದ್ದಾರೋ ಅಥವಾ ಸೌಲಭ್ಯಗಳು ಯಾರಿದೆಯೋ ಅದೆಲ್ಲರೂ ಕೂಡ ಸರಿಯಾದ ಜನಗಳಿಗೆ ತಲುಪಬೇಕಾಗಿದೆ. ಅನ್ಯಾಯಗಳು, ಅಕ್ರಮಗಳು ಅಥವಾ ಪಕ್ಷಪಾತ ಇವೆಲ್ಲ ಆಗಬಾರ್ದು ಅನ್ನೋದಾದರೆ ಇವತ್ತು ದೊಡ್ಡ ಚಳವಳಿಯ ರೂಪದಲ್ಲಿ ನಮ್ಮ ಮಾಹಿತಿ ಹಕ್ಕು ಕೆಲಸ ಮಾಡ್ತಾ ಇದೆ. ಸೊ ಆ ದಿಕ್ಕಿನಲ್ಲಿ ನಾವು ಒಂದು ರೀತಿ ಸ್ವಯಂ ಸೇವಕರಾಗಿ ಇದನ್ನು ನಾವು ಕೆಲಸ ಮಾಡಬೇಕಾಗ್ತದೆ. ಯಾವುದೇ ಸರ್ಕಾರದ ಪರ ಅಥವಾ ಸರ್ಕಾರದ ವಿರುದ್ಧ ಯಾವುದೋ ಪಕ್ಷ ನಮಗೆ ಬೇಕಾಗಿಲ್ಲ. ಸಾರ್ವಜನಿಕವಾದಂಥ ನಮ್ಮ ಹಣ ಏನು ಅದು ಸಾರ್ವಜನಿಕವಾದಂಥ ಕೆಲಸಗಳಿಗೆ ವಿನಿಯೋಗ ಆಗ್ತಾ ಇದೆಯೋ ಅದು ಸರಿದಾರಿನಲ್ಲಿ ಹೋಗಬೇಕು ಅಂದರೆ, ಅಥವಾ ನಮ್ಮನ್ನು ಆಳ್ತಕ್ಕಂಥವ್ರು ಅಥವಾ ನಮ್ಮಲ್ಲಿ ಆಡಳಿತ ನಡೆಸ್ತಕ್ಕಂಥ ಅಧಿಕಾರಿಗಳೆಲ್ಲರೂ ಕೂಡ ಯಾರಿದ್ದಾರೋ ಅವರೆಲ್ಲರೂ ಕೂಡ ಜನಪರವಾದಂಥ ಕೆಲಸಗಳನ್ನು ಮಾಡಬೇಕು ಅಂದರೆ ಇವತ್ತು ರಾಮಬಾಣ ಅಂತಂದರೆ ನಮಗೆ ಮಾಹಿತಿ ಹಕ್ಕಾಗಿರುವಂಥದ್ದು. ಆಮೇಲೆ ನಮ್ಮೆಲ್ರಿಗೂ ಕೂಡ ಗೊತ್ತಿದೆ, ಅದನ್ನು ನಾನೇ ಅನುಭವಿಸ್ಬೇಕಾಗಿಲ್ಲ. ಹಾಗಾಗಿ ಇವತ್ತು ಭ್ರಷ್ಟಾಚಾರ ಅನ್ನುವಂಥದ್ದು ಎಲ್ಲ ಮಟ್ಟದಲ್ಲೂ, ಎಲ್ಲ ವಲಯದಲ್ಲಿ, ಎಲ್ಲ ಹಂತದಲ್ಲೂ ಕೂಡ ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ಅದು ಕಡಿಮೆ ಆಗಬೇಕು ಅಂತಂದರೆ ನಾವು ಯಾವುದೇ ಏನೋ ಪಕ್ಷಪಾತವಿಲ್ಲದೇ ಒಂದು ಸಮಾಜದ ಒಳಿತಿಗೆ ಸಲುವಾಗಿ ಸರಿದಾರಿಗೆ ಸರುವಂಥ ಸಂದರ್ಭದಲ್ಲಿ ಮಾಹಿತಿಯನ್ನು ಪಡೆದು ಆ ಮೂಲಕ ಅವ್ರಿಗೆ ನಾವು ಸಾರ್ವಜನಿಕವಾಗಿ ಅವ್ರಿಗೆ ಏನು ಒಂದು ರೀತಿಯಾದಂಥ ದಂಡನೆ ಮಾಡ್ತಕ್ಕಂಥದ್ದಾಗಿರ್ಬೋದು, ಅಥವಾ ಅವರನ್ನು ಶಿಕ್ಷಿಸಲಿಕ್ಕೆ ಬೇಕಾದಂಥ ಕಾನೂನು ನಡಿನಲ್ಲಿ ಮಾಡಲಿಕ್ಕೆ ಈ ಮಾಹಿತಿ ಹಕ್ಕುಗಳು ನಮಗೆ ಸಹಾಯ ಮಾಡ್ತವೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಹಾಗಾಗಿ ಈ ಒಂದು ಬೆಳಗ್ಗೆಯಿಂದ ನಡೆದಂಥ ಏನು ಈ ಮಾಹಿತಿ ಹಕ್ಕಿಗೆ ಸಂಬಂಧಪಟ್ಟಂಥ ಕಾರ್ಯಾಗಾರ ಅಂತಲೇ ಹೇಳ್ಬೋದು. ಇದು ಅಂಥದ್ದು ಬೇರೆ ಕಡೆಯೂ ಕೂಡ ನಡೀಲಿ. ಅದನ್ನು ಇನ್ನೂ ಕೂಡ ಇಂಥ ಏನು ನಮ್ಮ ಸಂಪನ್ಮೂಲ ವ್ಯಕ್ತಿಗಳನ್ನು ಮೂಲಕ ಬೇರೆ ಬೇರೆ ತಾಲೂಕಿನ ಸೆಂಟ್ರ್ನಲ್ಲಿ ಅಥವಾ ಜಿಲ್ಲಾವಾರು ಈ ಥರದನ್ನು ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ಸಂಗ್ರಹಿಸೋ ರೀತಿಯಲ್ಲಿ ಅಥವಾ ಮಾಹಿತಿಯನ್ನು ಒದಗಿಸೋ ರೀತಿಯಲ್ಲಿ ಅವರು ಹೆಚ್ಚು ಚಟುವಟಿಕೆಯಿಂದ ಕೆಲಸ ಮಾಡೋ ರೀತಿಯಲ್ಲಿ ಆಗಬೇಕು. ಮತ್ತು ನಮ್ಮ PPT ಇದ್ದರೆ ಇನ್ನೂ ಅನುಕೂಲ ಆಗ್ತಿತ್ತು ಅಂತ ಮಾತನ್ನು ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ತಿಳಿಸಿದ್ರು. ಹಾಗಾಗಿ ಮುಂದಿನ ಸಭೆಗಳಲ್ಲಿ PPTಯನ್ನು ಬಳಸ್ಕೊಂಡು ಇನ್ನೂ ಹೆಚ್ಚು ಮಾಹಿತಿ ಅವರಿಗೆಲ್ಲ ತಲುಪುವ ಹಾಗೆ, ಮತ್ತು ಒಂದು ಮಾಡಲ್ಲು ನೀವು ಒಂದು ಹಾಕಿ ಅಂತ ಹೇಳಿದ್ರು, ನೀವೆಲ್ಲ ಬರ್ಕೊಡಿ, ನಾವು ಸಾಧ್ಯವಾದರೆ ಅವೆಲ್ಲನೂ ಕೂಡ ನಿಮಗೆ ಯಾವ ತಪ್ಪು ಸರಿ ಅಂತ ಹೇಳ್ತೀವಿ ಅಂಥೇಳಿ. ಸಮಯದ ಅಭಾವ, ಅದು ಸಾಧ್ಯ ಆಗಲಿಲ್ಲ. ಮುಂದಿನ ದಿನಗಳಲ್ಲಿ ಅವೆಲ್ಲವೂ ಕೂಡ ಆಗಲಿ. ಹಾಗಾಗಿ ನಾನು ವೈಯಕ್ತಿಕವಾಗಿ ಇವತ್ತು ಈ ಸಭೆಯಲ್ಲಿ ಸಾಕಷ್ಟು ಮಾಹಿತಿಯನ್ನು ನಾನು ಗಳಿಸ್ಕೊಂಡಿದ್ದೀನಿ. ಅದಕ್ಕೆ ಇದನ್ನು ಆರ್ಗನೈಸ್ ಮಾಡಿದಂಥ ನಮ್ಮ ನಾಗರಾಜ್ ಅವರಿಗೆ ಮತ್ತು ಎಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ.